ಅಲ್ಲ, ನಾನು ನನ್ನ ಸ್ಪೀಚೆಲ್ಲ ಹೇಳಬೇಕಾದ್ರೆಲ್ಲ ಹೇಳಿಬಿಟ್ಟಿದ್ದೀನಿ ನೋಡಿ. IPL ಮೂಡಲ್ಲಿದ್ದೀರಾ, IPL ಕ್ರಿಕೆಟೆಲ್ಲ 20 ಓವರು ಇಷ್ಟು ರನ್ನು ಅಂತಲ್ಲದು. ಈಗ ಅದೆಲ್ಲ ಇಲ್ಲ ರೀ, ಇರೋದು ಒಂದೇ ಬಾಲು. 26ನೇ ತಾರೀಕು ಎಲ್ಲರೂ ಸೇರಿ ಸಿಕ್ಸರ್ ಹೊಡಿಬೇಕು ದಯವಿಟ್ಟು. ಈಗ ನೀವು ಆಟ ಆಡ್ಬೇಕಾದ್ರೆ ಡ್ರೀಮ್ ಟೀಮ್ ಅಂತೆಲ್ಲ ಮಾಡ್ತಿರಲ್ಲ, ಈ ಬ್ಯಾಟ್ಸ್ಮನ್ನು ಈ ಬೌಲರು ಎಲ್ಲರೂ ಸೇರಿದ್ರೆ ಗೆಲ್ಲುತ್ತೆ ಅಂತ ನಿಮ್ದೊಂದು ಕಲ್ಪನೆ ಇರುತ್ತಲ್ಲ, ಆ ಥರ ಒಂದು ಡ್ರೀಮ್ ಟೀಮ್ ನಮ್ಮ ದೇಶವನ್ನು ಗೆಲ್ಲಿಸುವಂಥ ಆ ಪ್ರೈಮ್ ಮಿನಿಸ್ಟರ್ ಯಾರು, ಆ ಫೈನಾನ್ಸ್ ಮಿನಿಸ್ಟರ್ ಯಾರು, ನಿಮ್ಮ ತಲೆಯಲ್ಲಿ ಇರುತ್ತಲ್ಲ, ಈ ಥರ ಇದ್ದರೆ ನಮ್ಮ ದೇಶ ಗೆಲ್ಲುತ್ತೆ, ಒಂದು ಎಕ್ಸ್ಟ್ರಾರ್ಡನರಿ ಎಕಾನಮಿ ಆಗುತ್ತೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅತಿ ಶ್ರೇಷ್ಠವಾದ ದೇಶ ಆಗುತ್ತೆ ಅಂತ ಒಂದು ಕಲ್ಪನೆ ಇರುತ್ತಲ್ಲ, ಆ ಟೀಮನ್ನು ಆಯ್ಕೆ ಮಾಡುವಂಥ ಅವಕಾಶ ನಿಮಗೆ ಸಿಕ್ಕಿದೆ. ಹಾಗಾಗಿ ಯೋಚನೆ ಮಾಡಿ. ಅಲ್ಲ, ಯಾವುದಾದ್ರ ಬಗ್ಗೆನೋ ಗೂಗಲ್ ಸರ್ಚ್ ಮಾಡ್ತಾ ಇರ್ತೀರಿ, ಸಮ್ಮರಲ್ಲಿ ಸ್ಕಿನ್ ಏನು ಹೆಂಗೆ ಇಟ್ಕೊಳ್ಳೋದು ಅಂತೆಲ್ಲ ಸರ್ಚ್ ಮಾಡ್ತಿರಲ್ಲ. ಒಂದು ಸ್ವಲ್ಪ ಸರ್ಚ್ ಮಾಡಿ, ನಿಮ್ಮ ಕ್ಯಾಂಡಿಡೇಟ್ ಯಾರು, ಅವರ ಬ್ಯಾಕ್ಗ್ರೌಂಡ್ ಏನು, ಅವ್ರ ಹಿಂದೆ ಏನು ಕೆಲಸಗಳನ್ನ ಮಾಡಿದ್ದಾರೆ, ಅವರ ಸಿದ್ಧಾಂತ ಏನು, ಅವ್ರು ಹೇಗೆ ನಡ್ಕೊಂಬಂದಿದ್ದಾರೆ, ರೀತಿ ಏನು, ಇವರಿಂದ ಇದಾಗುತ್ತಾ, ಇವರು ಕೊಟ್ಟ ಪ್ರಾಮಿಸ್ನ ಇವ್ರು ಕಾಪಾಡ್ತಾರಾ ಅಂತ ಸಣ್ಣ ಸರ್ಚ್ ಮಾಡಿಕೊಂಡು ಒಂದು ಸ್ಟಡಿ ಮಾಡಿಕೊಂಡು ಸರಿಯಾದ ಅಭ್ಯರ್ಥಿಯನ್ನು, ಇಡೀ ದೇಶ ಹೆಮ್ಮೆ ಪಡುವಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ. ಯಾಕಂದರೆ ನಿಮ್ಗೆ ಗೊತ್ತಿಲ್ಲ, ಒಬ್ಬರು MP ಇಂಡಿಯಾದಲ್ಲಿ ಒಬ್ಬ MP 9,000 ಕೋಟಿ ಬಜೆಟ್ನ ಡಿಸೈಡ್ ಮಾಡುವಂಥ ವಿಷಯಗಳಲ್ಲಿ ಒಬ್ಬ MPಯ ಒಪಿನಿಯನ್ ಮ್ಯಾಟರ್ ಆಗುತ್ತೆ. ಪ್ರತಿಯೊಂದು MP ಗೂ ಅಷ್ಟು ಅವಕಾಶ ಇದೆ. ಬಿಕಾಸ್ ಅವ್ರು ಹೇಳಿದ್ರಲ್ಲ, ಇಡೀ ದೇಶಕ್ಕೆ 10 ಲಕ್ಷ ಕೋಟಿಯ ಬಜೆಟಲ್ಲಿ ಪರ್ MP ನೀವು ಆ್ಯಾವ್ರೇಜ್ ತೊಗೊಂಡ್ರೆ ಆಲ್ಮೋಸ್ಟ್ 8,500 9,000 ಕೋಟಿ ಆ ಸ್ಕೀಮ್ಸು, ಆ ಪ್ರಾಜೆಕ್ಟ್ಸು ಎಲ್ಲವನ್ನು ಓಕೆ ಮಾಡೋದಲ್ಲಿ ಒಂದು ಸೇ ಇರುತ್ತೆ, ಅವರ ಪವರಲ್ಲಿರುತ್ತೆ. ಹಾಗಾಗಿ ಸರಿಯಾದ MP ಗಳನ್ನು ಆಯ್ಕೆ ಮಾಡಿ.